ಚಿದಂಬರ ವಿಮಲಾ ತಂದೆ. ವಿಮಲಾ, ನಿನ್ನ ಫ್ರೆಂಡ್ ಪ್ರವೀಣ್ ನಿನ್ನ ಪ್ರೀತಿ ಮಾಡ್ತಾನಂತೆ. ಒಳ್ಳೆಯವನು, ಅವನನ್ನು ಮದುವೆ ಆಗಮ್ಮ. ಅಪ್ಪ, ಅದು ತುಂಬ ಕಷ್ಟ ಆಗುತ್ತಪ್ಪ. ಮರಿಬೇಕು. ಹೀಗೆ ಇದ್ದರೆ ಹೇಗೆ ಹೇಳು? ನಾನು ನಿನ್ನ ಜೊತೆ ಎಷ್ಟು ದಿನ ಇರ್ತೀನಿ? ಅದಕ್ಕೆ ಹೇಳೋದು. ಬೇಕಾದರೆ ಟೈಮ್ ತಗೋ, ಆದರೆ ಒಳ್ಳೆ ಡಿಸಿಷನ್ಗೆ ಬಾ. ಸರಿಯಪ್ಪ, ನಾನು ವಿಚಾರ ಮಾಡ್ತೀನಿ. ಜ್ಯೋತಿ ಫಂಕ್ಷನ್ ಮುಗಿದ ನಂತರ ಅಜಯ್ ಮಾಲನ ನಿಲ್ಲಿಸಿ, ಅದಕ್ಕೆ ಹೇಳಿದ್ದೇನು ಹೇಳಿ. ಆಗ ಅಜಯ್ ತಂದೆ ಮಾತಾಡಿ, ಅಜಯ್ ಸುಮ್ಮನಿರು, ಅವಳನ್ನು ಮನೆಗೆ ಕಳಿಸು. ಮಾಲಾ, ನೀನು ಮನೆಗೆ ಹೋಗು. ಅಣ್ಣ, ಅದು ತಪ್ಪಾಯಿತು. ಅದು ಜ್ಯೋತಿ. ಈಗ ಅವಳು ನನ್ನ ಸೊಸೆ, ಅಷ್ಟೇ ಸಾಕು. ನಡಿ ಇಲ್ಲಿಂದ ಎಂದು ಮನೆಗೆ ಕಾಲು ಇಡಬೇಡ. ಸಾಕು ನಿನ್ನ ಸಾವಾಸ. ಯಾವಾಗಿದ್ರೂ ನೋವು ಕೊಡ್ತಾನೆ ಬಂದಿದ್ಯಾ ಎಂದು ಬಾಗಿಲು ಕಡೆ ಕೈ ತೋರಿಸುವರು. ಅಷ್ಟರಲ್ಲಿ ಸುಶೀಲಾ ಅವರು ಪಾರ್ವತಿಗೆ, ಏನು ಪಾರು ನಿನ್ನ ಅವಂತರ ಎಂದು ಕೈ ಹಿಡಿಯುವಾಗ ಅಜಯ್ ತಂದೆ ಮಾತಾಡಿ, ಹೊಡಿಬೇಡಮ್ಮ, ಅವಳ ತಪ್ಪಿಲ್ಲ. ನಂತರ ಪಾರ್ವತಿ ವೃಷಭ್ ಹಿಂದೆ ನಿಂತಾಗ ವೃಷಭ್ ಕೋಪದಿಂದ ನೋಡಿದಾಗ ಅಲ್ಲಿಂದ ಹೊರಗಡೆ ಹೋಗುವಳು. ನಂತರ ಮಾಲ ಕೋಪದಿಂದ ಪಾರ್ವತಿಯನ್ನು ನೋಡುತ್ತಾ ಮನೆಗೆ ಹೋಗುವಳು. ರಘು ಎಲ್ಲ ವಿಚಾರವನ್ನು ಸಂಚಿತ್ ಹೇಳಿದ್ದು ಎಂದು ಹೇಳುವನು. ಆಗ ಅಜಯ್ ತಂದೆ, ನನಗೆ ಮೊದಲೇ ಗೊತ್ತು. ಸಂಚಿತ್ ಆವಾಗಲೇ ನನಗೆ ಹೇಳಿದ್ದ. ನಾನೇ ಯಾರ ಮುಂದೆ ಹೇಳಿಲ್ಲ. ಅಜಯ್ ಇಷ್ಟಪಟ್ಟಾಗ ಏನು ಮಾತಾಡದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಮಾಲಾಗೆ ಹೇಳಿದ್ದೆ, ತಾನು ಪ್ರೀತಿಸಿದ ಹುಡುಗ ಸರಿಯಿಲ್ಲ, ಆದರೂ ಇಷ್ಟೆಲ್ಲ ಮಾಡಿಕೊಂಡಿದ್ದಾಳೆ. ಇದೆಲ್ಲ ನಮ್ಮ ಮುಂದೆ ಹೇಳಿಲ್ಲ. ಹಾಸ್ಟೆಲ್ನಲ್ಲಿದ್ದಾಗ ತಾನೇ ಎಲ್ಲ ಮ್ಯಾನೇಜ್ ಮಾಡಿದಾಳೆ. ನಾನು ಅನಾಥಾಶ್ರಮಕ್ಕೆ ಹೋದಾಗ ಗೊತ್ತಾಗಿದೆ. ನಂತರ ಜ್ಯೋತಿ ಮುಖ ನೋಡಿ, ನೀನು ಬೇಜಾರ ಮಾಡ್ಕೊಳ್ಬೇಡಮ್ಮ. ಈ ಟೈಮಲ್ಲಿ ನೀನು ಖುಷಿಯಾಗಿರಬೇಕು. ಇಲ್ಲ ಮಾವ, ಅಂಥ ತಾಯಿ ಅನ್ನುವುದಕ್ಕಿಂತ ನಿಮ್ಮ ಸೊಸೆ ಅನ್ನೋದೇ ಗೌರವ ಎಂದು ಅಳುತ್ತಾ ರೂಮಿಗೆ ಹೋಗೋಳು. ನಂತರ ಅಜಯ್ ಮುಖ ನೋಡಿದಾಗ ಅವನು ಜ್ಯೋತಿಯನ್ನು ಹಿಂಬಾಲಿಸುವನು. ಅಜಯ್ ರೂಮಿಗೆ ಹೋದಾಗ ಜ್ಯೋತಿ ಅಳುವುದನ್ನು ಕಂಡು, ಯಾಕೆ ಅಳೋದು? ಅಪ್ಪ ಏನು ಹೇಳಿದ್ರು ನಿನಗೆ? ಈ ಟೈಮಲ್ಲಿ ಅಳಬಾರ್ದಂತ. ಜ್ಯೋತಿ ಅಜಯ್ ತಬ್ಬಿಕೊಂಡು, ಇಷ್ಟು ದಿನ ಅನಾಥೆ ಅನ್ನೋದೇ ಚೆನ್ನಾಗಿತ್ತು, ಆದರೆ ಈಗ ಅತ್ತೆ ಮಗಳು ಅಂತ ನನಗೆ ಖುಷಿ. ನಮ್ಮನೇಲಿ ಅಪ್ಪ ಅಮ್ಮನಿಗೂ ಖುಷಿ, ಆದರೆ ನನಗೆ ಖುಷಿ ಇಲ್ಲ. ಅಂಥವರ ಮಗಳು ಅನಿಸಿಕೊಳ್ಳೋಕ್ಕೆ ಇಷ್ಟ ಇಲ್ಲ. ಬೇಡ, ನನ್ನ ಹೆಂಡತಿ ನನ್ನ ಅಪ್ಪ ಅಮ್ಮನ ಸೊಸೆಯಾಗಿ ಇರು. ಇದು ಹೊರಗಡೆಯಲ್ಲಿ ಗೊತ್ತಾಗೋಲ್ಲ. ಅದಕ್ಕೆ ಪ್ರತಿ ಸಲ ಹಂಗಿಸುವುದರಿಂದ ಬೇಸತ್ತು ಅಂದಿದ್ದಾರೆ. ಅವರದ್ದು ಏನು ತಪ್ಪಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪಾರು ಬಂದು, ಸಾರಿ ಜ್ಯೋತಿ, ನಿನಗೆ ನೋವು ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾತಾಡಿಲ್ಲ, ಕೋಪದಲ್ಲಿ ಅಂದೆ. ಆಗ ಅಲ್ಲಿಗೆ ಸುಶೀಲಾ ಅವರು ಬಂದು, ಏನೇ ನಿನಗೆ ಅಷ್ಟು ತಿಳಿಯೋಲ್ವಾ ಜ್ಯೋತಿ ಪರಿಸ್ಥಿತಿ ಏನು? ಅವಳ ಮನಸ್ಸಿಗೆ ಎಷ್ಟು ನೋವು ಆಗ್ಬೋದು ಅನ್ನೋದಾದರೂ ಯೋಚನೆ ಬೇಡವಾ? ತಪ್ಪಾಯ್ತಮ್ಮ, ಅದು ಕೋಪದಲ್ಲಿ ಮಾತಾಡಿಬಿಟ್ಟೆ. ನಿನ್ನ ಒಂದು ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ. ಋಷಭ್ ಮನೆಯಲ್ಲಿ ಮುದ್ದು ಜಾಸ್ತಿಯಾಗಿ ಏನು ಕೆಲಸ ಇಲ್ಲದೆ ಕೂತು ಕೊಬ್ಬಾಗಿದೆ ಎಂದು ಕೈ ಎತ್ತಿದಾಗ ಅಜಯ್ ನಿಂದೆ ನಿಂತು, ಬೇಡಮ್ಮ, ತುಂಬ ನೋವಾಗುತ್ತೆ. ಆವಾಗ ರೂಢಿ ಇತ್ತು, ಈಗ ಯಾರು ಹೊಡೆಯೋಲ್ಲ, ನೀ ಹೊಡಿಬೇಡ. ಮತ್ತ್ಯಾಕೆ ಇಷ್ಟೆಲ್ಲ ಮಾತಾಡಿದ್ದೆ? ಬಾ ಮುಂದೆ. ಹೋಗಲೇಬೇಡಿ ಅತ್ತೆ, ಏನೋ ಕೋಪದಲ್ಲಿ ಅಂದಿದ್ದಾರೆ. ನೀ ಸುಮ್ಮನಿರು ಅಜಯ್, ಮಾತಾಡುವಾಗ ವಿಚಾರ ಮಾಡಬೇಕನ್ನೋದಿಲ್ವಾ? ಪ್ಲೀಸ್ ಮಾ, ಇನ್ನೊಂದ್ಸಲ ಈ ಥರ ಮಾತಾಡೋಲ್ಲ, ತಪ್ಪಾಯಿತು. ಮತ್ತೆ ವೃಷಭ್ಗೆ ಫೋನ್ನಲ್ಲಿ ಏನೇನೋ ಕೇಳಿದಾಳೆ. ಬರೀ ಬೇಡದೇ ಇರೋದೇ ಮಾಡೋದು, ಮತ್ತೆ ಹೊಡಿಸ್ಬೇಡ ಅಂತ ಹೇಳೋದು. ಮುಂದೆ ಬಾರೆ, ಈಗ ಮದುವೆಯಾಗಿದೆ ನಂದು, ನಾನು ನಿಂಗೆ ಸಂಬಂಧಪಟ್ಟವಳಲ್ಲ, ನೀ ಹೊಡೆಯುವ ಹಕ್ಕಿಲ್ಲ ಎಂದು ಅಲ್ಲಿಂದ ಓಡಿ ಬಂದು ಶಾಂತಪ್ಪ ಅವರ ಹಿಂದುಗಡೆ ನಿಲ್ಲುವಳು. ಜ್ಯೋತಿ ಪಾರು ಓಡಿ ಹೋದುದನ್ನು ನೋಡಿ ನಗುವಾಗ ಸುಶೀಲಾ ಅವರು ಪಾರುನ ಹಿಂಬಾಲಿಸಿದಾಗ ಅಜಯ್ ಜ್ಯೋತಿ ಮುಖ ನೋಡಿ ಅದಕ್ಕೆ ಅಳಿಸಿದ್ರು. ಈಗ ಅವರೇ ನಿನ್ನ ಮುಖದಲ್ಲಿ ನಗು ತರಿಸಿದ್ರು. ಈಗಲೂ ಪಾರು ಅಕ್ಕನಿಗೆ ಹೊಡಿತೀರಾ? ಮೊನ್ನೆ ಊರಿಗೆ ಹೋದಾಗ ಹೊಡೆದಿದ್ದಾರೆ, ಅಣ್ಣನ ಮುಂದೆನೆ. ಬಾ, ಈಗ ಹೊರಗಡೆ ಇಷ್ಟು ಚೆಂದ ಡ್ರಾಮಾ ಮಾಡ್ತಾರೆ, ಅದಕ್ಕೆ ನೋಡುವಂತೆ ಎಂದು ಕೈ ಹಿಡಿದು ಕರೆದುಕೊಂಡು ಬರುವನು. ಪಪ್ಪ, ನಿಮ್ಮ ಹೆಂಡತಿಗೆ ಹೇಳಿ ಹೊಡಿಬೇಡ ಅಂತ. ನಿಂದು ಬರೀ ಇದೇ ಕೆಲಸ. ನಿನ್ನ ಅಮ್ಮನ ಕಡೆ ಪೆಟ್ಟು ತಿನ್ನಲಿಲ್ಲ ಅಂದರೆ ತಿಂದದು ಕರಗೋಲ್ಲ ಅನಿಸುತ್ತೆ. ಏನು ಮಾತಾಡಬಾರ್ದು ಅನ್ನೋದು ತಿಳಿಯೋಲ್ಲ. ಸಾರಿ ಪಪ್ಪ, ಅದು. ಅಯ್ಯೋ ಪಪ್ಪ, ಕಾಪಾಡಿ ಪಪ್ಪ, ಪ್ಲೀಸ್ ಪಪ್ಪ. ಎಲ್ಲೇ ಹೊಡ್ತೀಯ? ಇವತ್ತೊಂದು ಕೊಟ್ಟೇ ಬಿಡೋದು. ಮೊನ್ನೆ ಕೊಟ್ಟಿದ್ದು ಸಾಕಾಗಿಲ್ವಲ್ಲ ನಿಂಗೆ? ಅಮ್ಮ ಪ್ಲೀಸ್ ಮಾ, ಈಗ ನಾನು ದೊಡ್ಡವಳಾಗಿದ್ದೀನಿ, ಹೀಗೆಲ್ಲ ಹೊಡಿಬಾರ್ದು. ಋಷಭ್, ಹೋಗಲಿ ಬಿಡಿ ಅತ್ತೆ, ಏನೋ ಕೋಪದಲ್ಲಿ ಅಂದಿದ್ದಾಳೆ. ಬಾಯಿಗೆ ಲಗಾಮ ಅನ್ನೋದೇ ಇಲ್ಲ, ತಲೆಗೆ ಬಂದಿದ್ದು ಮಾತನಾಡೋದು. ಮೊನ್ನೆ ನಿಮಗೂ ಏನೋ ಅಂದಿದ್ದಾಳಂತೆ ಪಾರು. ಏನಂದೆ? ಅಯ್ಯೋ ಅಮ್ಮ, ಅಂಥದ್ದೇನೂ ಅಂದಿಲ್ಲ. ಇವರು ಸುಳ್ಳು ನಿಮ್ಮ ಮುಂದೇನೋ ಹೇಳಿದ್ದಾರೆ. ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇಲ್ಲ, ನಿನಗಿಂತ ವೃಷಭ್ ಮೇಲೆ ನಂಬಿಕೆ. ವೃಷಭ್ ಪಾರು ಮುಖ ನೋಡಿ ಹುಬ್ಬು ಹಾರಿಸಿದಾಗ ಮೂಗು ಮುರಿದು ಮುಖ ತಿರುಗಿಸುವಳು. ನಂತರ ಲಕ್ಷ್ಮಿಯವರು, ಹೋಗಲಿ ಬಿಡು ಸುಶೀಲಾ, ಅವಳಿಗೂ ಮಾಲಾ ಮೇಲೆ ಕೋಪ ಇತ್ತು, ಅದಕ್ಕೆ ಅಂದಿದ್ದಾಳೆ.
ಸತ್ಯ ಅನ್ನೋದು ಒಂದಿಲ್ಲ, ಒಂದಿನ ಆಚೆ ಬರೋದೆ. ಇದಕ್ಕೆ ಕಾರಣ ಪಾರ್ವತಿ ಅಷ್ಟೇ. ಅದಕ್ಕೆ ಯಾಕೆ ಹೊಡೆಯೋದು? ಹಬ್ಬ, ಯಾರು ಕಾಪಾಡಲಿಲ್ಲ ಅಂದರೂ ನಮ್ಮ ಅತ್ತೆ ಆದರೂ ಕಾಪಾಡಿದರು. ರಘು ಆಂಟಿ ಒಂದು ಹೊಡೀರಿ. ಮೊನ್ನೆ ಭಾವನಿಗೆ ಹೊಡೆದದ್ದು ಸೇಡು ತೀರಿಸ್ಕೊಳ್ಬೇಕು. ಏನೋ ನೀನು ಮೊನ್ನೆ ಊರಿಗೆ ಹೋದಾಗ ಹೊಡೆದಿದ್ದಾಳೆ, ಅದು ಅಸಲಿ ಬಡ್ಡಿ ಬೇಡವಾ? ಅದಕ್ಕೆ ಮತ್ತೊಂದು ಇವತ್ತು. ನಿನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್. ಪ್ಲೀಸ್ ಕಣೆ, ಹೊಡಿಸ್ಕೊಳ್ಳೆ, ಅದನ್ನು ವೀಡಿಯೋ ಮಾಡ್ತೀನಿ. ಆವಾಗ ನೋಡೋದಕ್ಕೆ ಮಜೆ ಇರುತ್ತೆ. ತುಂಬ ದಿನ ಆಯ್ತಲ್ಲ ನಿನಗೆ ಹೊಡೆದು. ಮದುವೆ ಆಗಿದೆ ಅಂತ ನಿನ್ನ ಹೊಡೆಯೋದು ಬಿಟ್ಟರೆ. ಸುಶೀಲ, ಅವ್ನಿಗೆ ಯಾಕೆ ಹೊಡೆದಿದ್ಯಾ? ಆಗ ವೃಷಭ್ ರಘು ಗಾಬರಿಯಾದಾಗ ಪಾರು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು, ಏನೂ ಇಲ್ಲಮ್ಮ, ವಿನುತಾ ಮದುವೆ ಆಗುವುದಕ್ಕೆ ಒಲ್ಲೆ ಅಂತಿದ್ಲು, ಅದಕ್ಕೆ ಅವತ್ತು ಹೊಡೆದು ಬುದ್ಧಿ ಹೇಳಿ ಮದುವೆ ಮಾಡಿದೆ. ಒಂದು ಮದುವೆ ಮಾಡಿದ ಪುಣ್ಯ ಸಿಕ್ತು ನಿನ್ನ ಮಗಳಿಗೆ. ಸಾಕು ಈಗ, ಈ ನಮ್ಮ ಯೋಚನೆ ಮಾಡಿ ಮಾತಾಡು. ಹಾಗಾದರೆ ಈಗ ಹೊಡೆಯಲ್ವಾ? ಹೊಡೆಯಲ್ಲ. ಯಾಕಮ್ಮ, ಎಷ್ಟು ಒಳ್ಳೆ ಬುದ್ಧಿ ಬಂದಿದೆ. ಶಾಂತಪ್ಪ, ಮೊನ್ನೆ ಹೊಡೆದಾಗ ಬೈದಿದ್ದೆ, ಅದಕ್ಕೆ ಹಿಂದೆ ಹೊಡೆಯಲ್ಲ. ಥ್ಯಾಂಕ್ಸ್ ಪಪ್ಪ. ಅಂತೂ ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಬಂತು. ಪಾರು ಮಾತಿಗೆ ಎಲ್ಲರೂ ನಕ್ಕರು. ನಂತರ ಪಾರ್ವತಿ ಇನ್ನೊಮ್ಮೆ ಜ್ಯೋತಿ ಹತ್ತಿರ ಸಾರಿ ಕೇಳಿ ತಮ್ಮ ಮನೆಗೆ ಹೋಗುವರು. ನಂತರ ಅಜಯ್ ಅವರು ತಂದೆಗೆ, ಅಪ್ಪ ಒಂದ್ಸಲ ಅತ್ತಿಗೆ ಅಣ್ಣ ನಿಮ್ಮ ಪ್ರೀತಿ ಮಾಡಿಲ್ಲ ಅಂತ ಹೇಳಿ ಬಿಡಬೇಕು, ಅವಾಗಾದರೂ ವೃಷಭ್ ಅಣ್ಣನ ಜೊತೆ ಚೆನ್ನಾಗಿರ್ಬೋದು. ಆದರೆ ಸುಶೀಲ ಕೋಪ ಮಾಡಿಕೊಂಡ್ರೆ, ಯಾಕಂದರೆ ಆವಾಗಲೇ ಅವ್ರು ಯಾರನ್ನು ಪ್ರೀತಿ ಮಾಡಿಲ್ಲ ಅಂತ ತುಂಬ ಸಲ ಕೇಳಿ ಮದುವೆ ಮಾಡಿದ್ದಾರೆ. ಹೀಗೇನಾದರೂ ಹೇಳಿದರೆ, ಆದರೆ ಪಾರ್ವತಿಗಾದರೂ ಹೇಳ್ಬೋದು. ಒಂದು ಸಲ ರಘು ಹೇಳಿದ್ದಾನೆ, ಅಲ್ಲದೆ ವೃಷಭ್ ಅಣ್ಣನಿಗೂ ಗೊತ್ತು. ಆದರೆ ಅತ್ತಿಗೆ ರಘು ಹೇಳಿದಾಗ ರಘುಗೆ ಹೊಡೆದೇ ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನು ಹೇಳಿದ್ದು ಈಗ. ವೃಷಭ್ ಅಷ್ಟು ಪ್ರೀತಿ ಮಾಡಿದ್ರು ಯಾಕೆ ಇನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ ಈ ಹುಡುಗಿಗೆ? ಜ್ಯೋತಿ ಮನದಲ್ಲಿ ಸಂಜಿತ್ಗೆ ಮೋಸ ಮಾಡ್ತೀನಿ ಅಂತ ಅನಿಸ್ತಿದೆ ಅಂತಾರೆ. ನಾನು ಫೋನ್ ಮಾಡಿ ಶ್ರೀಮಂತಕ್ಕೆ ಬನ್ನಿ ಅಂದು ನೀವು ಬೇಗ ಗುಡ್ ನ್ಯೂಸ್ ಕೊಡಿ ಅಂದಾಗ ಈ ಮಾತು ಹೇಳಿದ್ರು. ವೃಷಭ್ ಅಣ್ಣ ಎಂದೂ ಅದಕ್ಕೆ ಮನಸ್ಸಿಗೆ ನೋವು ಕೊಡಲ್ಲ. ಲಕ್ಷ್ಮಿ ಆಂಟಿ ಮನೆಯಲ್ಲಿ ಹೊಂದಿಕೊಂಡರೆ ಸಾಕು ಅಂತಾರೆ. ಅವರ ಮನೆಯಲ್ಲಿ ಗೀತಾ ವಿಷಯನೇ ತಲೆನೋವಾಗಿದೆ. ವಿನಯ್ ತನ್ನ ಲವರ್ ಜೊತೆ ಮದುವೆ ಆಗಿತ್ತು. ಫೋಟೋ ಗೀತಾ ಮೊಬೈಲ್ಗೆ ಕಳಿಸು, ಆಮೇಲೆ ನೀನೇ ಅವಳಿಗೆ ಫೋನ್ ಹಚ್ಚಿ ಮಾತಾಡು. ಇನ್ನು 20 ದಿನ ಉಳಿದಿದೆ ಮದುವೆ. ಅಷ್ಟರಲ್ಲಿ ಎಲ್ಲ ಮರೆತು ಆ ಗಿರೀಶ್ ಜೊತೆ ಚೆನ್ನಾಗಿ ಮದುವೆ ಮಾಡ್ಕೊಂಡು ಸುಖವಾಗಿರಲಿ. ಸರಿಯಪ್ಪ, ಹಾಗೆ ಮಾಡ್ತೀನಿ. ವೃಷಭ್ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುವಾಗ ಪಾರು TV ನೋಡ್ತಾ ಕೂತಿರುವಾಗ ಅಲ್ಲಿಗೆ ಗೀತಾ ಬಂದಾಗ, ಹೇಳು ಗೀತಾ, ಏನು ವಿಷಯ? ಅದು ತಪ್ಪಾಯ್ತಣ್ಣ, ಅದಕ್ಕೆ ತುಂಬ ಮಾತಾಡಿದೆ, ಅದಕ್ಕೆ ಹತ್ತಿರ ಸಾರಿ ಕೇಳೋಣ ಅಂತ ಬಂದೆ. ಮತ್ತೊಂದು ನಾಟಕ ಮಾಡ್ತಿಲ್ಲ ತಾನೆ? ಇಲ್ಲ, ನಾಟಕ ಮಾಡ್ತಿಲ್ಲ. ನೀ ಹೇಳಿದಂತೆ ಗಿರೀಶ್ ಜೊತೆ ಮದುವೆ ಮಾಡ್ಕೊಳ್ತೀನಿ. ಅದೇನು ದಿಢೀರ್ ಬದಲಾವಣೆ? ಅಜಯ್ ಅಣ್ಣ ಫೋನ್ ಮಾಡಿ ಎಲ್ಲ ಹೇಳಿದ. ಮತ್ತು ವಿನಯ್ ಮದುವೆ ಫೋಟೋನು ಕಳಿಸಿದ್ದಾನೆ. ಅದನ್ನು ನೋಡಿ ನಂಬಿಕೆ ಬಂತು. ಸರಿ ಬಿಡು, ಈಗಲಾದರೂ ಬುದ್ಧಿ ಬಂತಲ್ವಾ, ಅಷ್ಟೇ ಸಾಕು. ಅಣ್ಣನ ಅದಕ್ಕೆ ಜೊತೆ ಮಾತಾಡಬೇಕು. ಬೇಡ, ನಾನು ಕೊಡಲ್ಲ. ನಿನ್ನೆ ತಾನೇ ಮಾಲನಿಂದ ನೋವು ಮಾಡ್ಕೊಂಡು ಬಂದಿದ್ದಾಳೆ, ಮತ್ತೊಮ್ಮೆ ನಿನ್ನಿಂದ ನೋವು ಆಗೋದು ಬೇಡ. ಅಲ್ಲ ರೀ, ಸ್ವಲ್ಪ ಮಾತಾಡ್ತೀನಿ, ಏನಾಗೋಲ್ಲ ಪ್ಲೀಸ್ ರೀ. ಗೀತಾ, ಅದು ಏನಿಲ್ಲ ಅಣ್ಣ, ನನಗೆ ಗಿರೀಶ್ ನಂಬರ್ ಬೇಕಿತ್ತು. ಅದಕ್ಕೆ. ಯಾಕೆ? ಅವನ ಮುಂದೆ ಮದುವೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೇನಾ? ಹಾಗಲ್ಲ, ನನ್ನ ಲವ್ ವಿಷಯ ಹೇಳಬೇಕು ಅಂತ, ಆಮೇಲೆ ಇದರಿಂದ ತೊಂದರೆ ಆಗಬಾರ್ದಂತ. ನಾನೆಲ್ಲ ಹೇಳಿದ್ದೀನಿ, ಗೊತ್ತಿದ್ದು ಒಪ್ಪಿಗೆ ಕೊಟ್ಟಿದ್ದಾನೆ. ಏನೋ ಗೌರವನೇ ಕೊಡೋಲ್ಲ, ಮುಂದೆ ಭಾವ ಆಗುವುದು ಅನ್ನೋದಿಲ್ವಾ? ವೃಷಭ್ ಗಾಬರಿಂದ ಗೀತಾ ಮುಖ ನೋಡಿದಾಗ ಅಲ್ಲಿಂದ ಗೀತಾ ಓಡುವಳು. ನಂತರ ವೃಷಭ್ ವಾಪಸ್ ಕರೆದಾಗ ತಲೆ ತಗ್ಗಿಸಿ ನಿಂತಾಗ ಗೀತಾ ಮುಖ ಮೇಲೆತ್ತಿ, ನಿಜವಾಗ್ಲೂ ಒಪ್ಪಿಗೆ ಇದೆಯಾ? ಅಣ್ಣ, ಇದರಲ್ಲಿ ನಂದೇ ತಪ್ಪು. ಈಗ ವಿನಯ್ ಮಾತು ಎಲ್ಲ ತಾಳೆ ಹಾಕಿದಾಗ ಅನಿಸುತ್ತೆ ಅದಕ್ಕೆ ವಿರುದ್ಧ ಎಲ್ಲ ಪ್ಲ್ಯಾನ್ ಇತ್ತು ಅಂತ. ತಪ್ಪಾಯ್ತು ಅದಕ್ಕೆ. ಹೋಗಲೇ ಬಿಡು, ಒಳ್ಳೆ ಡಿಸಿಷನ್ ತಗೊಂಡು. ಅದೇ ಖುಷಿ. ಅತ್ತೆಗೂ ಹೇಳಿದ್ಯಾ? ಅಮ್ಮ ಅಪ್ಪನಿಗೆ ಹೇಳಿದ್ದೀನಿ. ಅದಕ್ಕೆ ಗಿರೀಶ್ ನಂಬರ್ ಇದೆಯಾ ನಿಮ್ಮ ಹತ್ತಿರ? ಇಲ್ಲ. ರಘು ಹತ್ತಿರ ಇಸಿದು ಕೊಡ್ಲಾ? ಮತ್ತು ನಿಮ್ಮ ಕ್ಲಾಸ್ಮೇಟ್ ಅಂದರು ಅಜಯ್ ಅಣ್ಣ? ಹೌದು, ಹೈಸ್ಕೂಲ್ ಫ್ರೆಂಡ್. ಆದರೆ ಅಷ್ಟೊಂದು ಪರಿಚಯ ಇಲ್ಲ. ಹೇಗೆ ಅಂತ ಗೊತ್ತಾ? ವೃಷಭ್, ನಾನು ನಂಬರ್ ಕೊಡ್ತೀನಿ, ಹೇಗೆ ಅಂತ ನೀನೇ ಮಾತಾಡಿ ಎಲ್ಲ ಡೌಟ್ ಕ್ಲಿಯರ್ ಮಾಡ್ಕೊ. ನಿನ್ನ ಮೊಬೈಲ್ಗೆ ವಾಟ್ಸಪ್ ಕಳಿಸ್ತೀನಿ ನೋಡು. ಥ್ಯಾಂಕ್ಸ್ ಅಣ್ಣ ಎಂದು ಓಡುವಾಗ, ಏನಿಲ್ಲು, ಏನಂತ ಮಾತಾಡ್ತೀಯ? ಅದೆಲ್ಲ ನಂಗೆ ಗೊತ್ತು ಎಂದು ಹೋಗೋಳು. ಪಾರು, ಅವಳು ಒಂದು ಸಲ ಲವ್ ಮಾಡಿದ್ದಾಳೆ, ಹೇಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗುತ್ತೆ. ಈಗ ನಾನಿಲ್ವಾ ಸೆಕೆಂಡ್ ಹ್ಯಾಂಡ್ ಆಗಿ? ವೃಷಭ್ ಪಾರು ಮುಖ ನೋಡಿ ಕಣ್ಮುಚ್ಚಿ ಛಿ ಎಂದು ಅಲ್ಲಿಂದ ಹೊರಗಡೆ ಹೋಗೋನು. ನಂತರ ಪಾರ್ವತಿಗೆ ತನ್ನ ಮಾತಿನ ಅರಿವಾಗಿ ತನ್ನ ಬುದ್ಧಿಗೆ ಒಂದಿಷ್ಟು ಸಗಣಿ ಹಚ್ಚಿದ್ರೂ ಹಚ್ಚಬೇಕು. ಬರೀ ಬೇಡವಾದದ್ದೇ ಮಾತಾಡೋದು. ಹೇಗಪ್ಪ ಇವರನ್ನು ಎದುರಿಸೋದು? ಬೇಕಿತ್ತ ನನಗೆ ಇದೆಲ್ಲ ಎಂದು ಎದ್ದು ಹೋಗುವಾಗ
ಎದುರಿಗೆ ವೃಷಭ್ ಕಾಫಿ ಕುಡಿಯುತ್ತಾ ಬಂದಾಗ, ಸಾರಿ ಅದು ಹೋಗೆ, ನಾನು ನಿನ್ನ ಜೊತೆ ಮಾತಾಡೋಲ್ಲ. ಸಾರಿ ಕಣ್ರಿ, ತಪ್ಪಾಯಿತು. ಅಕಸ್ಮಾತಾಗಿ ಬಂದು ಬಿಡ್ತು. ವೃಷಭ್ ಅವಳ ಮುಖ ನೋಡಿ ವಾಪಸ್ ತನ್ನ ಕೆಲಸಕ್ಕೆ ಕುಳಿತಾಗ, ಎಷ್ಟೊತ್ತು ಮಾತು ಬಿಡ್ತೀರಾ, ನಾನು ನೋಡ್ಕೊಳ್ತೀನಿ. ತಪ್ಪಾಯಿತು ಅಂತ ಕೇಳಿದ್ರು ಮಾತಾಡಿಸೋಲ್ಲ. ಊರಿಗೆ ಒಬ್ಬನೇ ರಾಜ್ಕುಮಾರನ, ಹೋಗಿ ನಾನು ಮಾತಾಡೋಲ್ಲ ಎಂದು ಟಿ ವಿ ನೋಡುವಾಗ ಒಮ್ಮೆಲೆ ಚಾನೆಲ್ ಚೇಂಜ್ ಆದಾಗ ಪಾರು, ನಾನಂತೂ ಚಾನೆಲ್ ಚೇಂಜ್ ಮಾಡಿಲ್ಲ, ಅದೇಗೆ ಚೇಂಜ್ ಆಯಿತು ಎನ್ನುತ್ತಾ ಮತ್ತೊಮ್ಮೆ ಚಾನೆಲ್ ಬದಲಾಯಿಸಿದಾಗ ವೃಷಭ್ ತನ್ನ ಮೊಬೈಲ್ನಿಂದ ಮತ್ತೆ ನ್ಯೂಸ್ ಚಾನೆಲ್ ಹಾಕಿದಾಗ ಅಲ್ಲೇ ಕುಳಿತು ವೃಷಭ್ ಮುಖ ನೋಡಿ, ಇವರೇನಾದರೂ ಚಾನೆಲ್ ಚೇಂಜ್ ಮಾಡಿದ್ರಾ? ಆದರೆ ರಿಮೋಟ್ ನನ್ನ ಹತ್ತಿರ ಇದೆ ಹೇಗೆ ಎನ್ನುತ್ತಾ ಮತ್ತೊಮ್ಮೆ ಹಾಡು ಹಚ್ಚಿದಾಗ ವೃಷಭ್ ಮತ್ತೊಮ್ಮೆ ನ್ಯೂಸ್ ಚಾನೆಲ್ ಹಾಕಿದಾಗ, ಬಹುಶಃ ಟಿ ವಿಗೆ ಏನೋ ಆಗಿದೆ, ಯಾರಿಗೆ ಹೇಳೋದು, ಇವರು ಮಾತಾಡಿಸೋಲ್ಲ, ಏನು ಮಾಡೋದು ಎನ್ನುತ್ತಾ ಹೊರಗಡೆ ಹೋಗುವಳು. ನಂತರ ವೃಷಭ್ ಒಬ್ಬನೇ ಜೋರಾಗಿ ನಗುವನು. ಸ್ವಲ್ಪ ಹೊತ್ತಿಗೆ ವಾಪಸ್ ಬಂದು ಮತ್ತೆ ಟಿ ವಿಯಲ್ಲಿ ಹಾಡು ಹಚ್ಚಿದಾಗ ಮತ್ತೆ ವೃಷಭ್ ನ್ಯೂಸ್ ಚಾನೆಲ್ ಹಾಕಿದಾಗ ಗಟ್ಟಿ ಧೈರ್ಯ ಮಾಡಿ, ರೀ ಟಿ ವಿಗೆ ಏನೋ ಆಗಿದೆ, ನಾನು ಬೇರೆ ಚಾನೆಲ್ ಹಾಕಿದ್ರು ಅದು ಬರೀ ನ್ಯೂಸ್ ಚಾನೆಲ್ ಹತ್ತುತ್ತೆ, ಪ್ಲೀಸ್ ನೋಡಿ. ನಾನಿನ್ನು ಮಾತನಾಡಿಸೋದು ಬೇಡ, ಟಿ ವಿಯಲ್ಲಿ ಹಾಡು ಹತ್ತುತ್ತಿಲ್ಲ, ಅದಕ್ಕೆ ಹಾಡು ಹಚ್ಚಿಕೊಡಿ, ಮುಂದೆ ಮಾತನಾಡಿಸಬೇಡಿ. ವೃಷಭ್ ಮಾತನಾಡಲಾರದೆ ತನ್ನ ಕೆಲಸ ಮಾಡುವಾಗ, ಅಯ್ಯೋ ಹೆಲ್ಪ್ ಕೇಳಿದರೆ ಹೇಗೆ ಮಾತಾಡ್ತೀರಾ, ಹೋಗಿ, ನಿಮ್ಮ ಟಿ ವಿನೂ ಬೇಡ, ರೂಮು ಬೇಡ, ನಾನಿವತ್ತು ಗೀತಾ ಜೊತೆ ಮಲಗ್ತೀನಿ. ಅಲ್ಲಿಂದ ಗೀತಾ ರೂಮಿಗೆ ಬಂದಾಗ ಗೀತಾ ಗಿರೀಶ್ ಜೊತೆ ಹೇಗೆ ಮಾತನಾಡಬೇಕೆಂದು ಯೋಚಿಸುವಾಗ, ಯಾಕೆ ಇನ್ನೂ ಮಾತಾಡಿಲ್ವಾ, ಯಾಕೋ ಭಯ ಅದಕ್ಕೆ, ನೀವು ಮೊದಲು ಮಾತಾಡಿ, ಆಮೇಲೆ ನಾನು ಮಾತಾಡಲ ಪ್ಲೀಸ್ ಅದಕ್ಕೆ. ಹ್ಞೂ ಸರಿ, ಫೋನ್ ಹಚ್ಚಿ ಮಾತಾಡ್ತೀನಿ ಎಂದು ಫೋನ್ ಹಚ್ಚಿ ಕೊಟ್ಟಾಗ ಗಿರೀಶ್ ಗೀತಾ ಎಂದು, ಹಲೋ ಗೀತಾ, ನಾನು ಗೀತಾ ಅಲ್ಲ, ಐಸಿರಿ ಮಾತಾಡೋದು, ಆದರೆ ನಾನು ಐಸಿರಿ ಅನ್ನಲ್ಲ, ಪಾರ್ವತಿ ಅಂತ ಕರಿತೀನಿ. ಯಾಕೋ ಅದೇ ರೀತಿ ಕರಿತಿ, ಆಮೇಲೆ ನನ್ನ ಹೆಸರು ಕೆಡಿಸ್ತೀರಾ? ಇಲ್ವೇ ಕೆಡಿಸಲ್ಲ, ಆದರೆ ಪಾರ್ವತಿ ಅಂತಲೇ ಕರಿತೀನಿ. ಸರಿ ಕರಿ, ಹೆಂಗಿದ್ರು ಸಂಬಂಧದಲ್ಲಿ ಅಣ್ಣ ಹೋಗ್ತೀಯ, ನಾನು ಅಣ್ಣ ಅಂತಾನೇ ಕರಿತೀನಿ, ಹೇಗೆ? ಹಾಗೇ ಕರಿ. ಅವತ್ತು ನವೀನ್ ರಘು ತಂಗಿ ಅನ್ನುವವರಿಗೂ ಹೊಡೆದಿದ್ದಾನೆ, ಇನ್ನೂ ನೆನಪಿದೆಯಾ? ಸಾರಿ ಕಣು, ನನ್ನಿಂದ ನಿನಗೆ ಏಟು ಬಿತ್ತು, ಬೇಕಿತ್ತ ನಿನಗೆ ಫಿಟ್ಟಿಂಗ್ ಇಡುವ ಕೆಲಸ. ನವೀನ್ ಕಡೆಯಿಂದ ರಘುಗೆ ಹೊಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಆದರೆ ನೀನು ಮೊದಲೇ ನವೀನ್ಗೆ ರಘು ವಿಷಯ ಹೇಳ್ತೀಯ ಅಂತ ಗೊತ್ತಾಗಲಿಲ್ಲ. ಆಗ ಪಾರು ನಗುತ್ತಾ, ನವೀನ್ ಎಲ್ಲ ಗೊತ್ತಿದ್ದು ನಿಮ್ಮ ಮುಂದೆ ನಾಟಕ ಮಾಡಿ ರಘು ಅವನು ಸೇರಿ ಹೊಡೆದ್ರು. ಸಾರಿ ಕಣೆ, ನವೀನ್ ತೀರಿಕೊಂಡರಂತೆ, ಹೋಗಲಿ ಬಿಡು. ಇಲ್ಲಿ ಗೀತಾ ನಿನ್ನ ಜೊತೆ ಮಾತನಾಡೋದಕ್ಕೆ ಕಾಯ್ತಿದ್ದಾಳೆ, ಅವಳ ಜೊತೆ ಮಾತಾಡು. ಮಾತಾಡಬೇಕು, ಯಾಕೋ ಇವತ್ತು ಜ್ಞಾನೋದಯ ಆಗಿದೆ ಅಂತ ಕಾಣಿಸುತ್ತೆ, ನೋಡೋಣ ಏನು ಮಾತಾಡ್ತಾಳೆ ಅಂತ. ನೀನು ಆವಾಜ್ ಹಾಕ್ಬೇಡ, ತುಂಬ ಒಳ್ಳೆಯವಳು, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ಮತ್ತು ನಿಮ್ಮ ಅಕ್ಕನ ವಿಷಯ, ಅವಳಿಗೆ ಒಪ್ಪಿಗೆ ಇದೆ, ರಘು ಎಲ್ಲ ತಿಳಿಸಿ ಹೇಳಿದ ಮೇಲೆ ಒಪ್ಪಿಕೊಂಡಿದ್ದಾಳೆ. ಹಬ್ಬ, ಹಾಗಾದರೆ ಥ್ಯಾಂಕ್ಸ್, ಸಾಕು ಅಷ್ಟಾದರೆ. ಈಗ ಗೀತಾ ಕೈಲಿ ಕೊಡ್ತೀನಿ, ನೀ ಮಾತಾಡು. ಹ್ಞೂ ಸರಿ ಎಂದು ಗೀತಾ ಮಾತಾಡುವಾಗ, ಹಲೋ ಹೇಳಿ ಗೀತಾ, ಏನು ಮಾತಾಡೋದು? ಅದು ನಮ್ಮ ಅಣ್ಣ ನನ್ನ ವಿಷಯ ಕೇಳಿದಾರಂತೆ. ಪಾರು ಅಲ್ಲಿಂದ ಹೊರಗಡೆ ಬರುವಳು. ಏನು ಹೇಳಿದ್ದಾರೆ, ಏನು ಹೇಳಬೇಕಾಗಿತ್ತು? ಅದು ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೆ, ಈ ವಿಷಯ ಆಗಿ ಮುಂದೆ ನನಗೆ ತೊಂದರೆ ಬರಬಾರ್ದು ಅಂತ. ನಾನು ಮೊದಲು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅದು ವಯಸ್ಸಲ್ಲಿ ಕಾಮನ್. ಈಗ ಇಬ್ಬರು ಹೇಗೆ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಇನ್ನು ಮುಂದೆ ಚೆನ್ನಾಗಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ತಪ್ಪು ಮಾಡೋಲ್ಲ. ಆದರೆ ನಿಮ್ಮನೇಲಿ ನನ್ನ ವಿಷಯ ಅವ್ರಿಗೆ ಹೇಳೋದೇ ಬೇಡ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಆದರೆ ನನಗೆ ನೀವು ಆಫೀಸ್ನಲ್ಲಿ ಹೆಲ್ಪ್ ಮಾಡಬೇಕು. ಓಕೆ, ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಸ್ಯಾಲ್ರಿ ಕೊಡ್ತೀರಾ? ಕೊಡ್ತೀನಿ. ಆವತ್ತಿನ ಸ್ಯಾಲರಿ ಅವತ್ತಿಗೆ ಕೊಡ್ತೀನಿ. ಡೈಲಿ ವೇಜಸ್ ಸ್ಯಾಲರಿನಾ? ಒಂಥರ ಆಗೇನೆ. ದಿನಕ್ಕೆ ಎಷ್ಟು ಕೊಡ್ತೀರಾ? 10 ಕೀಸ್ ಕೊಡ್ತೀನಿ, ಸಾಕಾ ಸ್ಯಾಲ್ರಿ? ಆಗ ಗೀತಾ ಫೋನ್ ಕಟ್ ಮಾಡುವಳು. ಗಿರೀಶ್ ಒಬ್ಬನೇ ನಗುವನು. ರಾತ್ರಿ ಎಲ್ಲರೂ ಊಟ ಮಾಡುವಾಗ ವೃಷಭ್ ಗೀತಾ ಜೊತೆ ಮಾತಾಡುತ್ತಾ, ಏನು ಮಾತಾಡಿದೆ ಗಿರೀಶ್ ಜೊತೆ? ಅದೇ ಹಳೆಯ ವಿಷಯ ಹೇಳಿದೆ. ಮತ್ತೆ ಅಂದರೆ ಮುಂದಕ್ಕೆ ಹೇಳು. ಕೆಲಸಕ್ಕೆ ಬಾ ಅಂದರು, ನೀನು ಹ್ಞೂ ಅಂದಿಯೇ ತಾನೆ? ಹ್ಞೂ ಅಂದಿದ್ದೀನಿ. ಎಷ್ಟು ಸ್ಯಾಲ್ರಿ ಕೊಡ್ತಾರೆ? ಅದನ್ನು ಜಾಯಿನ್ ಆದಮೇಲೆ ಹೇಳ್ತಾರಂತೆ. ಮದುವೆಗೆ ಎಲ್ಲ ತಯಾರಿ ಮಾಡ್ಕೊ. ಅಕ್ಕ ಯಾವಾಗ ಬರ್ತಾಳೆ? ಲಕ್ಷ್ಮಿ ಮದುವೆಗೆ 2 ದಿನ ಇದ್ದಾಗ ಬರ್ತಾಳೆ. ಮದುವೆ ಸಿಂಪಲ್ ಮಾಡೋಣ ಅಂದಿದ್ದಾನೆ ಗಿರೀಶ್. ವೆಂಕಟೇಶ್ ಒಟ್ಟಿನಲ್ಲಿ ನಮ್ಮ ಗೀತಾ ಒಪ್ಪಿದ್ದೆ ಖುಷಿ ಇವತ್ತು. ಅಪ್ಪ, ನನಗೂ ಅದೇ ಸಂತೋಷ. ನಂತರ ಎಲ್ಲರೂ ಮಲಗುವಾಗ ವೃಷಭ್ ರೂಮಿಗೆ ಬಂದು ಸ್ವಲ್ಪ ಹೊತ್ತಿಗೆ ಪಾರು ಬಂದಾಗ, ವೃಷಭ್ ಸುಮ್ಮನೆ ಇದ್ದಾಗ ಪಾರು ಟಿ ವಿ ಹಚ್ಚಿ ನ್ಯೂಸ್ ಚಾನೆಲ್ ನೋಡುವಾಗ, ವೃಷಭ್ ಹಾಡು ಹಚ್ಚಿದಾಗ ಪಾರು ಖುಷಿಯಾಗಿ, ಹಬ್ಬ
ನ್ಯೂಸ್ ಚಾನೆಲ್ ಹಾಕಿದರೆ ಹಾಡು ಹತ್ತುತ್ತೆ. ಬಹುಶಃ ರಿಮೋಟ್ ಕೆಟ್ಟಿರ್ಬೋದು ಎಂದು ಹಾಡು ನೋಡುವಾಗ ಮತ್ತೆ ವೃಷಭ್ ನ್ಯೂಸ್ ಚಾನೆಲ್ ಹಾಕಿದಾಗ ಈ ಟಿ ವಿ ಹೊಸಬರಿನೇ ಬೇಡ ಎಂದು ಆಫ್ ಮಾಡಿ ಮಲಗುವಳು. ಮುಂದೆ ಸ್ವಲ್ಪ ಹೊತ್ತಿಗೆ ವೃಷಭ್ ಪಕ್ಕದಲ್ಲೇ ಸುಮ್ಮನೆ ಮಲಗುವನು. ಎಷ್ಟೊತ್ತಾದರೂ ಪಾರ್ವತಿಗೆ ನಿದ್ದೆ ಹತ್ತದೆ ಒದ್ದಾಡುವಾಗ. ಲೇ ಏನೇ ನಿನ್ನ ಒದ್ದಾಟ, ಸುಮ್ಮನೆ ಮಲಗು. ಅದು ನನಗೆ ನಿದ್ರೆ ಬರ್ತಾ ಇಲ್ಲ, ಮತ್ತು ಗೀತಾ ರೂಮ್ನಲ್ಲಿ ಮಲಗ್ತೀನಿ ಅಂದಿದ್ದೆ. ಅವಳು ಗಿರೀಶ್ ಜೊತೆ ಮಾತಾಡ್ತಿದ್ದಾಳೆ, ಅದಕ್ಕೆ ವಾಪಸ್ ಬಂದೆ. ಸರಿ ಈಗ ಸುಮ್ಮನೆ ಮಲಗು ಪ್ಲೀಸ್ ರೀ. ಸಾರಿ, ನಿಮ್ಮ ಹೆದೆ ಮೇಲೆ ತಲೆ ಇಟ್ಟು ಮಲಗ್ತೀನಿ ಅಂದರೆ ನಿದ್ರೆ ಬರುತ್ತೆ. ಪ್ಲೀಸ್ ಸಾರಿ ಎಂದು ಕಿವಿ ಹಿಡಿದು ಕೇಳಿದಾಗ ವೃಷಭ್ ಮುಗುಳ್ನಗೆಯಿಂದ ಹ್ಞೂ ಬಾ ಎಂದಾಗ ಖುಷಿಯಿಂದ ವೃಷಭ್ ಹತ್ತಿರ ಸಾಗಿ ನೆಮ್ಮದಿಯಿಂದ ಮಲಗುವಳು. ಹಾಗೆಲ್ಲ ಮಾತಾಡಬೇಡ, ಮನಸ್ಸಿಗೆ ನೋವಾಗುತ್ತೆ. ನಿನ್ನೆ ನಿಮ್ಮ ತಾಯಿ ಕಪಾಲಕ್ಕೆ ಕೊಡಬೇಕಾದದನ್ನು ನಾನು ಕೊಡ್ತೀನಿ. ಅಯ್ಯೋ ಬೇಡಪ್ಪ, ತುಂಬ ನೋವು. ನಿಮಗೇನು ಗೊತ್ತು ಅದರ ನೋವು? ಗೊತ್ತು ಕಣೆ, ನೀನೇ ಅದರ ರುಚಿ ತೋರಿಸಿದ್ಯಾ. ಹ್ಞೂ, ಅದಕ್ಕೂ ಸೇರಿ ತಪ್ಪಾಯಿತು. ಈಗ ಮಲಗ್ತೀವಿ, ಗುಡ್ ನೈಟ್. ಪಾರು, ನಾವು ಪಾಪುನ ಮಾಡೋಣ. ಅಷ್ಟರಲ್ಲಿ ಪಾರುಗೆ ನಿದ್ದೆ ಹತ್ತಿದಾಗ ವೃಷಭ್ ಎಷ್ಟು ಧೈರ್ಯ ಮಾಡಿ ಕೇಳಿದ್ದೆ, ಎಲ್ಲ ವೇಸ್ಟ್ ಆಯಿತು ಎಂದು ಮಲಗುವನು. ಮುಂದೆ ಸ್ವಲ್ಪ ಹೊತ್ತಿಗೆ ವೃಷಭ್ಗೆ ನಿದ್ದೆ ಹತ್ತಿದ ಮೇಲೆ ಪಾರು ಕಣ್ಣು ಬಿಟ್ಟು ಅಲ್ಲಿಂದ ಎದ್ದು ಚೇರ್ ಮೇಲೆ ಕೂಡುವಳು. ಇವರೇ ನನ್ನ ಸಂಚಿತ್ ಅಂದಮೇಲೆ ಇವರ ಜೊತೆ ಇರುವಾಗ ಯಾವ ವಿಷಯಕ್ಕೆ ಯಾಕೆ ಧೈರ್ಯ ಸಾಲ್ತಾ ಇಲ್ಲ? ಯಾಕೆ ಮನಸ್ಸಿಗೆ ಇಷ್ಟೊಂದು ನೋವು? ಕ್ಯಾಲೆಂಡರ್ ನೋಡುತ್ತಾ, ನಾಳೆ ಸಂಚಿತ್ ಬರ್ತಡೇ ಅಲ್ವಾ, ನಾಳೆ ಸಮಾಧಿ ಹತ್ತಿರ ಹೋಗಿ ಬರಲಾ? ಇವರಿಗೆ ಹೇಳುವುದೇ ಬೇಡ, ಒಬ್ಬಳೇ ಹೋಗಿ ಬರ್ತೀನಿ. ಅದೇ ಸರಿ ಎಂದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿ ಮತ್ತೆ ಬಂದು ಮಲಗುವಳು. ವೃಷಭ್ ನಿದ್ದೆಗಣ್ಣಿನಲ್ಲಿ ಪಾರು ಎಳೆದುಕೊಂಡು ಮಲಗಿದಾಗ ಪಾರು ನಗುತ್ತಾ ಹತ್ತಿರ ಹೋಗಿ ಮಲಗುವಳು. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿಯಾದಾಗ, ಯಾಕೆ ಎಲ್ಲೋ ಹೊರಗಡೆ ಹೊರಟಿದ್ಯಾ, ನಾನು ಬರಲಾ? ಬೇಡ, ನೀವು ನನ್ನ ಜೊತೆ ಮಾತು ಬಿಟ್ಟಿದ್ದೀರಾ, ನಾನು ಮಾತನಾಡಿಸಲ್ಲ. ಆದರೆ ರಾತ್ರಿ ನಾನು ಎದೆ ಮೇಲೆ ಮಲಗಿದ್ದೆ, ಸಾರಿನೂ ಕೇಳಿದ್ದೆ. ಅದು ರಾತ್ರಿ ಮಲಗುವ ಸಲುವಾಗಿ. ಟಿ ವಿ ಏನೋ ಆಗಿದೆ ನೋಡಿ, ಅಂದರೆ ನನ್ನ ಜೊತೆ ಮಾತಾಡೋಲ್ಲ ಅಂದ್ರಿ, ಅದಕ್ಕೆ ನಮ್ಮದು ಸ್ಟ್ರೈಕ್. ನಾನು ಹೋಗಿ ಬರ್ತೀನಿ, ಬಾಯ್. ಅಲ್ವೇ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದಕ್ಕೆ ನೀ ಹೇಳಿಬಿಟ್ಟು ಹೋಗು. ಪರ್ಸ್ನಲ್, ಪ್ಯೂರ್ ಪರ್ಸ್ನಲ್. ಹೌದಾ? ಗಂಡನ ಮುಂದೇನೂ ಹೇಳಬಾರ್ದಾ? ಹ್ಞೂ, ಈಗ ನಾನು ಹೋಗಿ ಬರ್ತೀನಿ. ಆಗ ವೃಷಭ್ ಅವಳನ್ನು ತಬ್ಬಿಕೊಂಡು ಮುತ್ತಿಟ್ಟು, ಪ್ಲೀಸ್ ಹೇಳೆ, ನಾನು ನಿನ್ನ ಜೊತೆ ಬರಲಾ? ಬೇಕಾಗಿಲ್ಲ, ನಿಮ್ಮ ಹೆಲ್ಪ್ ಬೇಡ ನನಗೆ. ಮತ್ತೇನು ಬೇಕು? ಏನು ಕೇಳಿದರೂ ಕೊಡ್ತೀರಾ? ಕೊಡ್ತೀನಿ. ಆ ಟಿ ವಿ ರಿಪೇರಿ ಮಾಡಿಸಿ, ನಾನು 2 ತಾಸಿನಲ್ಲಿ ಬರ್ತೀನಿ. ಈಗ ಬಿಡಿ, ನನ್ನ ಕೀಸ್ ಕೊಟ್ಟರೆ ಬಿಡ್ತೇನೆ. ಪಾರು ಸುಮ್ಮನೆ ನಿಂತಾಗ, ಹ್ಞೂ ಸರಿ, ಹೋಗಿ ಬೇಗ ಬಾ ಎಂದು ಬಿಟ್ಟಾಗ ಪಾರು ಬಾಗಿಲು ತನಕ ಹೋಗಿ ನಂತರ ವಾಪಸ್ ಬಂದು ವೃಷಭ್ ಕೆನ್ನೆಗೆ ಮುತ್ತಿಟ್ಟು ನಗುತ್ತಾ ಬಾಯಿ ಹೇಳಿ ಹೋಗೋಳು. ಪಾರು ಸಂಚಿತ್ ಸಮಾಧಿ ಬಳಿ ಬಂದು ನಿಂತಾಗ ಅಲ್ಲಿಗೆ ಆಗಲೇ ವಿಮಲಾ ಬಂದಾಗ ಅವಳನ್ನು ಗುರುತಿಸಿ, ನೀವು ವಿನುತಾ ಸಿಸ್ಟರ್ ಅಲ್ವಾ? ಹ್ಞೂ ಅವಳೇ. ಆರಾಮ ಇದೆಯಾ? ಹ್ಞೂ ಆರಾಮಾಗಿದ್ದೀನಿ ಎನ್ನುತ್ತಾ ಸಂಚಿತ್ ಸಮಾಧಿ ನೋಡಿದಾಗ ವಿಮಲಾ ಅದನ್ನು ಗಮನಿಸಿ, ಪಾರ್ವತಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಏನು? ತಪ್ಪು ತಿಳಿಬೇಡ, ಈಗ ಮದುವೆ ಆಗಿದೆ ಎಲ್ಲ ನಿಂದು? ಹ್ಞೂ ಆಗಿದೆ, ಆದರೆ ಮನಸ್ಸು ಅವರ ಜೊತೆ ಹೊಂದಿಕೊಳ್ಳಲು ಕಷ್ಟ ಅನಿಸ್ತಿದೆ. ಅವರ ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದೇನೆ ಅಂತ ಅನಿಸ್ತಿದೆ. ನಾವೊಂದು ಮಾತು ಹೇಳ, ಬೇಜಾರು ಮಾಡ್ಕೋಬೇಡ, ಮತ್ತು ಯಾರ ಜೊತೆನೂ ಜಗಳ ಕೋಪ ಮಾಡ್ಕೋಬೇಡ. ಸಂಚಿತ್ ನಿನ್ನ ಇಷ್ಟಪಟ್ಟಿದ್ದಿಲ್ಲ, ಮನೇಲಿ ಅಮ್ಮನ ಒತ್ತಾಯಕ್ಕೆ ನಿನ್ನ ಜೊತೆ ಮದುವೆ ಆದರು. ಈಗ ಇದೆಲ್ಲ ಯಾಕೆ ಅಂತ ನಿಮ್ಮ ತಾಯಿ ತುಂಬ ಕಾಟ ಕೊಟ್ಟಿದ್ದಾಳೆ. ಈಗ ನೀವು ಕಾಟ ಕೊಡಬೇಕಂತನಾ? ನಮ್ಮ ತಾಯಿ ಬುದ್ಧಿ ಗೊತ್ತಿದೆ, ಅದಕ್ಕೆ ನಮ್ಮ ತಾಯಿ ಜೊತೆ ನಾನು ಅಪ್ಪ ಇರೋಲ್ಲ. ನೀನು ಇನ್ನಾದರೂ ವೃಷಭ್ ಜೊತೆ ಹೊಂದಿಕೊಂಡಿಲ್ಲ ಅಂತ ನಾನೇ ನಿನ್ನ ಭೇಟಿಯಾಗಿ ಹೇಳೋಕ್ಕೆ ಬಂದಿತ್ತು. ಇವತ್ತು ನೀನು ಇಲ್ಲಿಗೆ ಬರ್ತಿದ್ಯಾ ಅಂತ ಖುದ್ದಾಗಿ ನಾನೇ ಬಂದಿದ್ದೀನಿ. ಅರ್ಥ ಮಾಡ್ಕೊಂಡು ವೃಷಭ್ ಜೊತೆ ಸುಖವಾಗಿ ಬಾಳು. ಸಂಚಿತ್ ಮನಸ್ಸಿನಲ್ಲಿ ನೀನಿಲ್ಲ ಅಂದಮೇಲೆ ನೀನು ಯಾಕೆ ಸಂಚಿತ್ ನೆನಪಿನಲ್ಲಿ ಜೀವನ ಹಾಳು ಮಾಡ್ಕೊಳ್ತೀಯ? ದೇವರು ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಚೆನ್ನಾಗಿ ಜೀವನ ಮಾಡು ಎಂದು ಅಲ್ಲಿಂದ ಹೊರಡುವಳು. ಆಗ ಅಲ್ಲಿಗೆ ರಘು ಬಂದಾಗ ವಿಮಲಾ ರಘು ಮುಖ ನೋಡಿದಾಗ, ರಘು ಥ್ಯಾಂಕ್ಸ್, ಸಾರಿ ನಿಮಗೆ ನೋವು ಕೊಡ್ತಿದ್ದೀನಿ. ಅದಕ್ಕೇನಿಲ್ಲ ರಘು. ಅವಳಿಗೆ ಅರ್ಥ ಆಗಿ ವೃಷಭ್ ಜೊತೆ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ವಿನುತಾ ನೀವು ಚೆನ್ನಾಗಿರಿ, ನಾನು ಬರ್ತೀನಿ ಎಂದು ಹೊರಡುವಳು. ನಂತರ ರಘು ಪಾರು ಹತ್ತಿರ ಸಾಗಿ ಬಂದಾಗ ಪಾರು ಆಶ್ಚರ್ಯದಿಂದ ರಘು ಮುಖ ನೋಡಿದಾಗ, ನಿಜಾನೇ ಹೇಳೋದು, ಅರ್ಥ ಮಾಡ್ಕೊ. ಸಂಚಿತ್ ಜೊತೆ ಬಿಟ್ಟು ವೃಷಭ್ ಭಾವನ ಜೊತೆ ಖುಷಿಯಾಗಿರು. ಅಲ್ಲೇ ಕುಳಿತು ಅಳುವಾಗ ರಘು, ಎಷ್ಟು ಅಳಬೇಕು ಅನಿಸುತ್ತಾ ಹತ್ತು ಬಿಡು, ಎಲ್ಲ ನೋವನ್ನು ಇಲ್ಲೇ ಬಿಟ್ಟು ಹೋಗು, ನಿಂಗೆ ಗೊತ್ತು ಅದಕ್ಕೆ ಪ್ರತಿ ಸಲ ಎಂದು ರಘು ಅವಳ ಮುಖ ನೋಡಿದಾಗ, ಸ್ವತಃ ಸಂಚಿತ್ ಅವರೇ ಹೇಳಿದ್ದಾರೆ ಮದುವೆಗೂ ಮುಂಚೆ. ಆದರೆ ನೀನು ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ, ಅದಕ್ಕೆ ಅದನ್ನೇ ಹೇಳಿ ನಿನ್ನ ಜೊತೆ ಮದುವೆಗೆ ಒಪ್ಪಿಸಿದ್ದೆ. ಕಾರಣ ಆದರೂ ಏನು? ಇಷ್ಟ ಇಲ್ಲದೆ ನನ್ನ ಮದುವೆ ಆದ್ರ, ಮತ್ತು ನನ್ನ ಜೊತೆ ಅವತ್ತೆಷ್ಟು ಚೆನ್ನಾಗಿ ಮಾತಾಡಿದ್ರು, ಅದು ಸುಳ್ಳ? ಹಾಗಾದರೆ ನಾನು ಇಷ್ಟ ಇಲ್ಲ ಅಂದಮೇಲೆ ನನ್ನ ಕೊರಳಿಗೆ ತಾಳಿ ಆದರೂ ಯಾಕೆ ಕಟ್ಟಬೇಕು? ನನಗೆ ಈ ಅಪವಾದ ಯಾಕೆ ಬಂತು? ಏನು ಕಾರಣ?
ಇಷ್ಟೆಲ್ಲ ನಿನಗೆ ಮೊದಲೇ ಗೊತ್ತಿದ್ದು ನೀನು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದೆ ಎಂದು ಜೋರಾಗಿ ಅಳುವಾಗ ರಘು ವಾಪಸ್ ವಿಮಲ ಹೋದ ದಿಕ್ಕನ್ನು ನೋಡಿ ಮನಸ್ಸಿನಲ್ಲಿ ವಿಮಲ ಹೆಸರು ಹೇಳೋದು ಬೇಡ, ಈಗಾಗಲೇ ತುಂಬ ನೋವು ಕೊಟ್ಟಿದ್ದೀನಿ. ನಾನು ವಿಮಲ ಹೆಸರು ಹೇಳಿದರೆ ಐಸಿರಿ ಏನಾದರೂ ವಿಮಲ್ ಜೊತೆ ಜಗಳ ಮಾಡಿದರೆ ಮತ್ತೆ ಇವಳಿಂದ ವಿಮಲಾಗೆ ನೋವು ಬೇಡ ಎಂದು ಯೋಚಿಸಿ ಅವ್ರ ಕಾಲೇಜ್ನಲ್ಲಿ ಯಾರನ್ನೋ ಇಷ್ಟಪಟ್ಟಿದ್ರಂತೆ. ಆದರೆ ಅದು ತಂದೆ ತಾಯಿಗೆ ಇಷ್ಟ ಇಲ್ಲದೆ ನಿನ್ನ ಜೊತೆ ಮದುವೆ ಮಾಡಿದ್ರು. ಮತ್ತೆ ಈಗ ವಿನುತಾ ಸಿಸ್ಟರ್ ನನಗೆ ಹೇಳಿದ್ದು, ಅದು ಅವರಿಗೆ ಗೊತ್ತು. ಅದಕ್ಕೆ ನಾನೇ ಅವರ ಕಡೆಯಿಂದ ಹೇಳಿಸಿದ್ದು. ಅವರಿಂದಾದರೂ ನೀನು ಸಂಚಿತ್ನ ಅಳಿಸಿ ವೃಷಭ್ ಜೊತೆ ಚೆನ್ನಾಗಿರುವಂತ. ನಿನ್ಕಿಂತ ಅವಳು ಯಾವಳು ನಂಬ್ತೀನಿ ಅಂತ ಮಾಡಿಯಾ? ಅವಳ ತಾಯಿ ಅಂಥವಳಂತ ಗೊತ್ತಲ್ವಾ? ಗೊತ್ತು. ಆದರೆ ಇವಳು ಅಂಥವಳಲ್ಲ, ಯಾರಿಗೂ ಕೇಡು ಬಯಸಲಾರದ ಗುಣ. ನೀ ಹೇಳಿದ್ನಲ್ಲ ವಿನುತಾ ಒಳ್ಳೆಯವಳಂತ, ಅವಳ ಅಕ್ಕ ಇವಳು. ಅದಕ್ಕೆ ಈಗ ಇವಳ ಮಾತು ಕೇಳಬೇಕು ಅಂತೀಯ? ಅದನ್ನೇ ಹೇಳೋದು. ಸಂಚಿತ್ ಮನಸ್ಸಿನಲ್ಲಿ ನೀನಿಲ್ಲ ಅಂದಮೇಲೆ ನೀನು ಯಾಕೆ ಸಂಚಿತ್ ಜಪ ಮಾಡೋದು? ಬಿಟ್ಟು ಹಾಕು. ವೃಷಭ್ ಜೊತೆ ಚೆನ್ನಾಗಿರು. ಅವ್ರು ಒಳ್ಳೆತನ ಕಾಣ್ತಾ ಇಲ್ವಾ ನಿಂಗೆ? ಪಾರು ರಘು ಮುಖ ನೋಡಿದಾಗ ನಾನೇ ಹೇಳ್ತಿರೋದು. ಇವತ್ತು ಇಲ್ಲಿಗೆ ಬಂದಿದ್ಯಲ್ಲ ಯಾಕೆ? ಅದು ಸಂಚಿತ್ ಬರ್ತ್ಡೇ ಅಂತ. ಸಂಚಿತ್ ಹುಟ್ಟಿದ ದಿನ ಅಲ್ಲ ಇವತ್ತು. ಅಜಯ್ ತಂದೆಗೆ ಇವತ್ತು ಸಂಚಿತ್ ಸಿಕ್ಕಿದ್ದಕ್ಕೆ ಇವತ್ತೇ ಅವನ ಬರ್ತ್ಡೇ ಆಚರಿಸೋದು. ವೃಷಭ್ ಬರ್ತ್ಡೇ ಯಾವಾಗ ಅಂತ ಕೇಳಿದ್ಯಾ? ಇಲ್ಲ, ಕೇಳಿಲ್ಲ. ಅದು ಅಂಥ ಸಂದರ್ಭ ಬಂದಿಲ್ಲ. ಸಂದರ್ಭ ಬೇಕಾಗಿಲ್ಲ, ಪ್ರೀತಿ ಬೇಕಾಗಿರೋದು. ಅದೇ ಸಂಚಿತ್ ಬರ್ತ್ಡೇ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೆ. ಆವಾಗ ಅಂಥ ಸಂದರ್ಭ ಬಂದಿತ್ತಾ? ಇಲ್ಲ. ಅವರನ್ನು ಮದುವೆ ಆಗ್ತಿದ್ಯಾ ಅಂತ ತಿಳ್ಕೊಂಡಿದ್ದೆ. ಭಾವನ ಹುಟ್ಟಿದ ದಿನ, ನಿನ್ನ ಹುಟ್ಟಿದ ದಿನ ಎರಡೂ ಒಂದೇ ದಿನ. ಅವ್ರು ನೀನು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಅತ್ತೆ ಅರ್ಚನೆ ಮಾಡಿಸೋಕ್ಕೆ ಬಂದಿದ್ದರು ಭಾವನ ಹೆಸರಲ್ಲಿ. ಪಾರು ಸುಮ್ಮನೆ ಕುಳಿತಾಗ, ಸಾಕು ವಯಸ್ಸಿರಿ, ಎಲ್ಲ ಮರೆತು ಭಾವನ ಜೊತೆ ಖುಷಿಯಾಗಿರು. ಅವರು ಒಳ್ಳೆತನಕ್ಕೆ ಮೋಸ ಮಾಡಿದಾಗೆ ಆಗೋಲ್ವಾ? ನೀನೇ ವಿಚಾರ ಮಾಡು. ಅವ್ರಿಗೇನು ಕಡಿಮೆ ಆಗಿದೆ ಹೇಳು? ಹಣ, ಆಸ್ತಿ, ವಿದ್ಯೆ, ಉದ್ಯೋಗ, ನೋಡೋದಕ್ಕೆ ಚೆನ್ನಾಗಿಯೂ ಇದ್ದಾರೆ. ಇನ್ನೇನು ಬೇಕು? ಆದರೂ ನಿನ್ನ ಇಷ್ಟಪಟ್ಟು ಪ್ರೀತಿ ಮಾಡಿ ಕೇಳುವಾಗ ನಿನಗೆ ಪ್ರೀತಿ ತೋರಿಸಿದ್ದಕ್ಕೆ ಹೇಳ ಮೇಲೆ ಬಾ, ಮನೆಗೆ ಬಿಡ್ತೀನಿ, ಹೋಗಿ ಚೆನ್ನಾಗಿ ನಗ್ತಾ ಇರು. ನಂತರ ಪಾರು ಸಂಚಿತ್ ಸಮಾಧಿ ನೋಡಿದಾಗ, ಸಂಚಿತ್ ಸಾಯುವಾಗ ನಿಂಗೆ ಇನ್ನೊಂದು ಮದುವೆ ಮಾಡಿ ಅಂತ ಭಾಷೆ ತಗೊಳ್ಳೋಕ್ಕೆ ಕಾರಣನೇ ಇದು. ನನ್ನ ಮನಸ್ಸಿನಲ್ಲಿ ಪಾರ್ವತಿ ಇಲ್ಲ ಅಂದಮೇಲೆ ಅವಳು ನಂಗೋಸ್ಕರ